ವಿಜಿ, ಏನಾಗಿದೆ ನಿನ್ಗೆ? ಯಾಕೇನು ಮಾತಾಡ್ತಿಲ್ಲ ವಿಜಿ? ಹೋ, ಅವಾಗಿಂದ ನಾನೇ ಮಾತಾಡ್ತಾ ಇದ್ದೀನಿ, ನಿನಗೆ ಮಾತಾಡಕ್ ಬಿಟ್ಟಿಲ್ಲ ಅಂತನಾ? ಸಾರಿ ವಿಜಿ. ಅಷ್ಟು ಖುಷಿ ಆಗ್ತಿದೆ ವಿಜಿ, ಅಷ್ಟು ಖುಷಿ ಆಗ್ತಿದೆ. ಇಷ್ಟು ದಿನ ಶತ್ರು ಅಂತ ನೋಡಿದೆ, ನನ್ನ ಸ್ಪರ್ಧಿ ಅಂತ ನೋಡಿದೆ, ನನ್ನ ಪ್ರೇಮಿ ಅಂತಾನೂ ನೋಡಿದೆ, ನನ್ನ ಭಾವಿ ಸಂಗಾತಿ ಅಂತ ನೋಡಿದೆ. ಆದರೆ ಇವತ್ತು ಮೊದಲನೇ ಸಲ ನನ್ನ ಹೆಂಡತಿ ಅಂತ ಮನಸ್ಫೂರ್ತಿಯಾಗಿ ನೋಡ್ತಾ ಇದ್ದೀನಿ ಗೀತಾ. ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ. ಓಕೆ ವಿಜಿ, ನಾನ್ ಡಿಸ್ಟರ್ಬ್ ಮಾಡಲ್ಲ. ಆದ್ರೆ ನಾವಿಬ್ರು ಮದ್ವೆ ಆಗೋ ವಿಷಯ ಗೊತ್ತಾದ್ರೆ ಡಿಸ್ಟರ್ಬ್ ಆಗೋದು ನಿಮ್ಮಮ್ಮ. ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ? ಯೋಚಿಸೋದೇನು, ಈಗಾಗಲೇ ಅಮ್ಮನ ಮುಂದೆ ನಾವಿಬ್ರು ಮದುವೆ ಮಾಡು ಅಂತ ಕೇಳಿದಾಗಿದೆ. ಹೌದಾ? ಯಾವಾಗ ವಿಜಿ? ನನಗಿದ್ ಗೊತ್ತೇ ಇರ್ಲಿಲ್ಲ. ಅದಕ್ಕೆ ನಿಮ್ಮಮ್ಮ ಏನಂದ್ರು? ಏನೂ ಹೇಳಿಲ್ಲ, ಸುಮ್ಮನೆ ಕೇಳಿಸ್ಕೊಂಡ್ರು ಅಷ್ಟೆ. ಆದರೆ ನಮ್ಮಮ್ಮ ನನ್ನ ಆಸೆಗಿಲ್ಲ ಅಂತ ಹೇಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ಆಸೆ ನಾನಾಗಿರುವಾಗ ಅವ್ರ ಉತ್ತರ ಇಲ್ಲ ಅನ್ನೋದೇ ಆಗಿರುತ್ತೆ ವಿಜಿ. ಒಟ್ನಲ್ಲಿ ಗಂಡ ಹೆಂಡತಿ ಅನ್ನೋ ನಿಜವಾದ ಮದ್ವೆಗೆ ತೀವ್ರವಾದ ವಿರೋಧ ಅಂತೂ ಬಂದೇ ಬರುತ್ತೆ. ಯಾರು ಏನೇ ಅಂದ್ರೂ ನಮ್ಮ ಮದ್ವೆ ನಿಲ್ಸಕ್ಕಾಗಲ್ಲ ಗೀತಾ. ಯಾಕಂದ್ರೆ ಈ ವಿಜಯ್ಗೆ ಈ ಗೀತ ಮುಖ್ಯ, ಈ ಗೀತ ಮಾತ್ರ ಮುಖ್ಯ. ವಿರೋಧ ಎಷ್ಟೇ ಇರಲಿ, ಈ ಗೀತಾ ವಿಜಯ್ ಮದುವೆ ನಡೆದೇ ನಡೆಯುತ್ತೆ. ಎಲ್ಲ ಹಾಳು ಮಾಡ್ಬಿಟ್ಟೆಲ್ಲೋ. ನಾವೆಷ್ಟೇ ಪರದಾಡಿದ್ರು ಬಾಬಾಜಿ ಕೈ ಕವರ್ ಸಿಕ್ಕೇ ಬಿಡ್ತು. ಅದ್ರಲ್ಲಿ ಯಾರ ಫೋಟೋ ಇದೆಯೋ ಇನ್ನೇನಾಗುತ್ತೋ. ಮುಗಿತಾ? ನನಗೂ ಅದೇ ಅರ್ಥ ಆಗ್ತಿಲ್ಲ ಪುಣ್ಯಾತ್ಮ. ನನ್ನ ಕಣ್ಣಿಗೆ ಕಾಣದಿರುವಂತಹ ಕವರು ಆ ಡ್ರೈವರ್ ಕಣ್ಣಿಗೆ ಹೆಂಗ್ ಕಾಣ್ತು ಅಂತ. ಅವನದೇನು ಎಕ್ಸ್ರೇ ಕಣ್ಣ, ಎಕ್ಸ್ಟ್ರಾಡಿನರಿ ಕಣ್ಣ, ಒಂದು ಗೊತ್ತಾಗ್ತಿಲ್ಲ. ನೀನು ಮಾಡೋದು ಬೇಜವಾಬ್ದಾರಿ ಕೆಲಸ, ಅವನು ಮಾಡೋದು ಜವಾಬ್ದಾರಿ ಕೆಲಸ. ಅದಕ್ಕೆ ಆ ಕಾರಲ್ಲಿ ಆ ರಮೇಶ್ ಹಾಕಿರೋ ನನ್ನ ಫೋಟೋ ಅವನ ಕೈಗೆ ಸಿಕ್ಕಿರೋದು. ಏನ್ ಹೇಳ್ತಿದ್ಯಾ ತಂಗಿ ನೀನು? ನಿನ್ನ ಫೋಟೋ ಅಲ್ಲ ಬಾನು, ಬಾಬಾಜಿ ಈಗಷ್ಟೇ ಕವರ್ ಓಪನ್ ಮಾಡಿದ್ರು. ಅದ್ರೊಳಗೆ ಏನಿದೆ ಅಂತ ನಮಗಂತೂ ಕಾಣಿಸ್ತಿಲ್ಲ. ನಿನ್ಗಂತ ಹೇಗೆ ಗೊತ್ತಾಯ್ತು ನಿನ್ನ ಫೋಟೋನೇ ಅದರಲ್ಲಿದೆ ಅಂತ ಅಂದ್ಬಿಟ್ಟು? ಸುಮ್ಮನಿರೋ, ಅವಳೇನೋ ಟೆನ್ಷನಲ್ಲಿ ಹೇಳ್ತಿದ್ದಾಳೆ. ಹ್ಞೂ ಕಣೋ, ಹ್ಞೂ. ನಿನ್ನಂತ ಅಣ್ಣ ಇದ್ಮೇಲೆ ಟೆನ್ಷನ್ ಅನ್ನೋದು ಕಟ್ಟಿಟ್ಟು ಬುತ್ತಿ. ಆ ಟೆನ್ಷನ್ ಇಂದ ಪಾರಾಗೋದಕ್ಕೂ ಬುದ್ಧಿನ ಕಟ್ಟಿಟ್ಕೊಂಡಿರ್ಬೇಕಲ್ವಾ? ಅಯ್ಯೋ ಬಾನು, ಅರ್ಥ ಆಗ ಹೋಗಿ ಹೇಳು. ಅವರಿಗೆ ಸೀಟ್ ಕೆಳಗೆ ಕವರ್ ಸಿಕ್ತು ಅಂತ ಫೋನ್ ಬಂದ ತಕ್ಷಣ ನನಗೆ ನೆಲನೇ ಕುಸ್ದಾಗಾಯ್ತು. ಆಗ ನನ್ನ ಬುದ್ಧಿ ಏನೋ ಎಡವಟ್ಟಾಗ್ಬಿಡುತ್ತೆ ಅಂತ ಎಚ್ಚರಿಕೆ ಕೊಡ್ತು. ಅದಕ್ಕೆ ತಕ್ಷಣ ಆ ಡ್ರೈವರಿಗೆ ಫೋನ್ ಮಾಡಿ ಆ ಕವರಲ್ಲಿರೋದು ಏನು ಅಂತ ಕೇಳಿದೆ. ಅದರಲ್ಲಿರೋದು ನನ್ನ ಫೋಟೋ ಅಂದ. ಅಂದ್ರೆ ಈಗ ಭಾವುಜಿ ಕೈಗೆ ಸಿಕ್ಕಿರೋ ಫೋಟೋ ನಿನ್ನದ? ಅಂದ್ರೆ ಸುಧಾರಾಣಿನ ಮಾಡಿರೋದು ನೀನು ಅಂತ ಭಾವುಜಿಗೆ ಗೊತ್ತಾಗೋಯ್ತು. ಆಯ್ತು, ಸತ್ವಿ ಗೋವಿಂದ. ಬಾಬಾಜಿಗೆ ಎಲ್ಲ ಗೊತ್ತಾಗೋಗ್ಬಿಡ್ತಾ? ನಾನು ಹೇಳಿಲ್ವಾ ನಿನ್ನ ಗ್ರಹಗತಿಗಳು ಸರಿಯಾಗಿಲ್ಲ ಅಂತಂದ್ಬಿಟ್ಟು?
ನೀನು ಡ್ರೈವರಿಗೆ ಫೋನ್ ಮಾಡಿಬಿಟ್ಟು ಅದರಲ್ಲಿ ಯಾರ ಫೋಟೋ ಇರೋದು ಅಂತ ಕೇಳಿದೆ ತಾನೆ? ಅಲ್ಲ, ಅಲ್ಲಿರೋದು ನಿನ್ನ ಫೋಟೋನೇ ಅಂತ ನಿನಗೆ ಗೊತ್ತಾದ ಮೇಲೆ ಆ ಡ್ರೈವರ್ಗೆ ಬೇರೆ ಯಾರ್ದಾದ್ರೂ ಫೋಟೋನ ರೀಪ್ಲೇಸ್ ಮಾಡು ಅಂತ ನೀನು ಅವ್ನು ಹೇಳ್ಬೋದಾಗಿತ್ತಲ್ಲ. ನೀನು ತಲೆ ಅಷ್ಟು ಓಡಲಿಲ್ಲ ನಮ್ಮ. ನೀವಾಗಿದ್ದಿದ್ರೆ ಅಷ್ಟು ಮಾತ್ರ ತಲೆ ಉಪಯೋಗಿಸಿ ಆ ಫೋಟೋನ ಮಾಯ ಮಾಡಿರ್ತಿದ್ರಿ. ಆದರೆ ನಾನಾಗಿರೋದಕ್ಕೆ ಅಲ್ಲಿ ನನ್ನ ಫೋಟೋನ ಮಾಯ ಮಾಡಿ ಇನ್ನೊಂದು ಫೋಟೋನ ಇಟ್ಟಿದ್ದೀನಿ. ಅಂದರೆ ಈಗ ಆ ಕವರಲ್ಲಿ ನಿನ್ನ ಫೋಟೋ ಬದಲು ಇನ್ನೊಬ್ರದ್ದು ಫೋಟೋ ಇದೆಯಾ? ಆ ಇನ್ಯಾರೋ ಯಾರು ತಂಗಿ? ಮತ್ಯಾರೂ ಅಲ್ಲ, ಈ ಮನೆ ಹೆಣ್ಣು ಅಲ್ಲ, ಈ ಮನೆ ಹುಣ್ಣು ಗೀತಾ. ನೀನು ನಮ್ಮನೆ ಹೆಣ್ಣು ಅಂತ ಈ ಗಂಡು ಆಲ್ರೆಡಿ ಡಿಸೈಡ್ ಮಾಡಾಗಿದೆ. ಇನ್ಯಾರೇ ವಿರೋಧಿಸಿದ್ರೂ ನಾನು ಕೇರೇ ಮಾಡಲ್ಲ. ಇಷ್ಟಕ್ಕೂ ನನ್ನನ್ನು ತಿದ್ದಿರೋ, ಹೊರಟನ ಮನಸ್ಸಲ್ಲಿ ಒಲವನ್ನು ಮೂಡಿಸಿರೋ, ಈ ರಾಕ್ಷಸನ ಮನುಷ್ಯನಾಗಿ ಬದಲಾಯಿಸಿರೋ ನಿನ್ನನ್ನು ಸಂಗಾತಿಯಾಗಿ ಬರಬಾರ್ದು ಅಂತ ಯಾರು ಅನ್ಕೊಂತಾರೆ ಗೀತಾ? ಒಳ್ಳೇದಾಗುತ್ತೆ ಅಂದ್ರೆ ಈ ಪ್ರಪಂಚದಲ್ಲಿ ಕಲ್ಲಾಕಕ್ಕೆ ಜನ ಇನ್ ಬರ ಇಲ್ಲ ವಿಜಿ. ಹಾಕಿರೋ ಕಲ್ಲನ್ನೇ ಅಡಿಪಾಯ ಮಾಡಿಕೊಂಡು ನಮ್ಮ ಪ್ರೀತಿ ಗೂಡನ್ನ ಕಟ್ಕೊಳ್ಳೋಣ ಗೀತಾ. ಗೂಡು ಕಟ್ಟಿದ್ರೆ ಸರಿ, ಗೋಡೆ ಕಟ್ಬಿಟ್ರೆ? ಗಾರೆ ಕಟ್ಟೋದ್ರಲ್ಲಿ PhD ಮಾಡಿಕೊಂಡು ಡಾಕ್ಟ್ರೇಟೇ ತಗೊಂಬಂದ್ರು ನನ್ನ ನಿನ್ನ ಮಧ್ಯೆ ಯಾರು ಗೋಡೆ ಕಟ್ಟಕ್ಕಾಗಲ್ಲ ಗೀತಾ. ನನ್ನ ನಿನ್ನ ಮಧ್ಯೆ ಕಟ್ಟೋದು ಅಂತ ಇದ್ರೆ ಅದಿದು ಒಂದೇ ಗೀತಾ. ನಾವೇನೋ ನಿಜವಾಗ್ಲೂ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಆದ್ರೆ ನಾವೀಗಾಗ್ಲೇ ಮದ್ವೆ ಆಗಿದೀವಿ ಅನ್ಕೊಂಡಿರೋ ಮಾವನ್ಗೆ ಏನ್ ಹೇಳೋದು? ಗಂಡ ಹೆಂಡತಿಗೆ ಮತ್ತೆ ಮದ್ವೆ ಅಂದ್ರೆ ಅವ್ರು ಏನ್ ಅನ್ಕೊಳಲ್ಲ? ಯಾಕೆ ಅಂತ ಕೇಳ್ತಾರೆ. ಆಗ ನಾವು ಹೇಗೇಗೋ ಮದ್ವೆ ಆಗಿದ್ವಿ, ಈಗ ಶಾಸ್ತ್ರೋಕ್ತವಾಗಿ ಮದ್ವೆ ಆಗ್ಬೇಕು ಅಂತ ಆಸೆ ಆಗ್ತಿದೆ, ಮದ್ವೆ ಮಾಡ್ಸಿ ಅಂತ ಕೇಳ್ಕೊಳ್ಳೋದು. ಅದಕ್ಕವ್ರು ಇಲ್ಲ ಅಂತ ಹೇಳಲ್ಲ ಬಿಡು. ಆದ್ರೂ ನಿನ್ ಮಿನಿಸ್ಟರ್ ಮಗ, ನಿನ್ ನೀರ್ ಕುಡಿದ್ರೇನೆ ಸುದ್ದಿ ಆಗತ್ತೆ ಅಂತದ್ರಲ್ಲಿ ಅದೇ ಹೆಂಡತಿನ ಮತ್ತೆ ಮದ್ವೆ ಆದ್ರೆ ಸುದ್ದಿ ಆಗಲ್ವಾ? ಪಾಪ, ಇದಕ್ಕೆಲ್ಲ ಮಾವನೇ ಉತ್ತರ ಕೊಡ್ಬೇಕಲ್ವಾ? ಆಗ ಪ್ರೆಸ್ನವ್ರ ಮುಂದೆ ನಮ್ಮಲ್ಲೇ ಚಿಕ್ಕದಾಗಿ ಮದ್ವೆ ಮಾಡಿದೀವಿ ಅಂದಿದ್ರು. ಈಗ ದೊಡ್ಡದಾಗಿ ನೆಂಟರನ್ನೆಲ್ಲ ಕರೆದು ಮದ್ವೆ ಮಾಡ್ತೀನಿ ಅಂತಾರೆ. ಇಷ್ಟಕ್ಕೂ ಯಾರು ಏನ್ ಹೇಳ್ತಾರೆ ಅಂತ ಲೆಕ್ಕಕ್ಕೆ ಬರಲಾಗಿತ್ತ. ಒಂದನ್ನೊಂದು ಪ್ರೀತಿಸೋ ಹೃದಯಗಳನ್ನ, ಒಬ್ರನ್ನೊಬ್ರು ಬಿಟ್ಟಿರಕ್ಕಾಗದ ಜೀವಗಳನ್ನ ಒಟ್ಟಿಗೆ ಸೇರ್ಸೋದಕ್ಕೆ ಮದ್ವೆ ಬೇಕು, ಅದಾಗುತ್ತೆ. ಇಷ್ಟೊತ್ತು ನಮ್ಮ ಪ್ರೀತಿನ ನಾವು ಹೇಳ್ಕೊಂಡ್ವಿ, ಅದನ್ನೇ ಈಗ ಮನೆಯವ್ರ ಮುಂದೆ ಹೇಳೋಣ ಬಾ. ಆದ್ರೂ ವಿಜಿ, ಹೆಣ್ಣಿಗೆ ನಾಚಿಕೆ ಅನ್ನೋದು ಗೊತ್ತಿಲ್ಲದೆ ಆವರಿಸ್ಕೊಳ್ಳೋ ಆಭರಣ. ನೋಡು, ನನ್ಗಂತೂ ನಿಮ್ಮ ಅಪ್ಪನ ಹತ್ರ ಹೇಳಕ್ಕಾಗಲ್ಲ. ಈಗಾಗ್ಲೇ ನಿಮ್ಮ ಅಮ್ಮನ ಹತ್ರ ನೀನು ವಿಷಯ ಹೇಳಿದ್ಯಲ್ಲ, ಹಾಗೆ ನಿಮ್ಮ ಅಪ್ಪಂಗೂ ಹೇಳ್ಬಿಡು. ನಿನಗೆ ಮದುವೆ ವಿಷಯ ಬಂದರೆ ಆಗೋದು ನಾಚಿಕೆ, ಆದರೆ ನನಗೆ ಮದುವೆ ಅಂದರೆ ನಂಬಿಕೆ. ಇಲ್ಲಿವರೆಗೂ ಸಿಟ್ಟಲ್ಲಿ ದ್ವೇಷದಲ್ಲಿ ನಿನ್ನ ಜೊತೆಗೆ ಬಂದೆ, ಆದರೆ ಇನ್ನು ಮುಂದೆ ಪ್ರೀತಿ ಕೊಡ್ತಾ ಕಷ್ಟ ಹಂಚ್ಕೊಳ್ತಾ ಹೆಜ್ಜೆ ಹಾಕ್ತೀನಿ.
ಹಿಂದೆ ಎಲ್ಲ ನಿನ್ನ ಜೊತೆ ಸೋಲು ಗೆಲುವಿನ ಪಂದ್ಯ ಕಟ್ತಿದ್ದೆ. ಇನ್ನು ಮುಂದೆ ನಿನ್ನನ್ನು ಸೋಲಕ್ಕೂ ಬಿಡದೆ ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ಹಾಕಿಸ್ದೆ ನಿನ್ನನ್ನು ನಗಿಸ್ತಾ ಇರ್ತೀನಿ ಅನ್ನೋ ವಚನ ಕೊಡ್ತಾ ನಿನಗೆ 3 ಗಂಟೆ ಕಟ್ತೀನಿ. ಇಷ್ಟು ದಿನ ಕಷ್ಟಗಳು ಮಾತ್ರ ತೋರಿಸ್ದೆ. ಈ ಕ್ಷಣದಿಂದ ಆನಂದದ ಬೆಳಕು ಸುರಿಸೋ ಅರುಂಧತಿ ನಕ್ಷತ್ರನ ತೋರಿಸ್ತೀನಿ. ಬರೀ 7 ಹೆಜ್ಜೆಗಳು ಅಷ್ಟೇ ಅಲ್ಲ ಗೀತಾ, 7 ಜನ್ಮದಲ್ಲೂ ನಿನ್ನ ಜೊತೆಗೆ ಇರ್ತೀನಿ. ಒಂದು ದಿನದ ಸಂಭ್ರಮದಲ್ಲಿ ಆಗೋದು ಮದುವೆ ಅಲ್ಲ, ಬದುಕು ಪೂರ್ತಿ ಹೀಗೆ ಬಾಳೋದು ಮದುವೆ. ನಾನು ನಿನ್ನನ್ನ ಹಾಗೆ ಬಾಳಿಸ್ತೀನಿ. ನಿಜ ಗೀತಾ, ನನ್ನನ್ನು ನಂಬು. ಗೀತಾ ಫೋಟೋ ಇದ್ರೊಳಗಡೆ ಬರೋದಕ್ಕೆ ಹೇಗೆ ಸಾಧ್ಯ? ರಮೇಶ ಇದನ್ನ ಯಾಕೆ ಕಳಿಸ್ದ? ಏನಿದ್ರ ಅರ್ಥ? ಗೀತಾ ನನ್ನ ಸುಧಾರಣೆ ಸಾವಲ್ಲಿ ಮುಖ್ಯ ಪಾತ್ರ ವಹಿಸಿದವಳ. ದಿಕ್ಕಿನ ಗೀತಾ ಬಿರುಗಾಳಿಯಾಗಿ ನಮ್ಮ ಮನೆಗೆ ಬಂದಿದ್ದು. ದಿಕ್ಕಿನ ವಿಜಿ ಬದುಕು ಇನ್ನೊಬ್ಬಳ ಜೊತೆ ನಡೆಯೋದನ್ನ ತಪ್ಪಿಸಿ ಆ ಸ್ಥಾನನ ಕಿತ್ಕೊಂಡಿದ್ದು. ನಮಗೆ ಅನುಮಾನ ಬರಬಾರ್ದು ಅಂತ ಒಳ್ಳೆಯವಳಾಗಿ ನಡ್ಕೊಂಡಿದ್ದು. ನಮ್ಮ ಮನಸ್ಸಲ್ಲಿ ಹಾಸು ಹೊಕ್ಕಾದವಳು ನಮ್ಮ ಬೆನ್ನಿಗೆ ಚೂರಿ ಹೊಕ್ಸಿದ್ಲ. ನಮ್ಮ ಮನೆ ಸೊಸೆ ಆದವಳು ನನ್ನ ದೇವತೆ ಸುಧಾರಾಣಿನ ಕೊಂದವಳ. ಗೀತಾ, ನಿನ್ನಿಂದ ನಾನಿದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಯಾರು ಗೀತಾ? ಯಾರು ನಿನ್ನ ಬೆನ್ನಿಂದ ನಿಂತು ಇದನ್ನೆಲ್ಲ ಮಾಡಿಸಿದ್ದು? ಯಾರು ಗೀತಾ? ಮನೆಗೆ ಹೋಗೋಣ ವಿಜಿ. ಗೀತಾ, ನನ್ನ ಪ್ರೀತಿನ ಒಪ್ಕೊಂಡಿರೋ ದಿನ ಇವತ್ತು. ಹಾಗೆ ಮನೆಗೆ ಹೋಗೋದಾ? ಮತ್ತಿನ್ನೇನ್ ಮಾಡ್ಬೇಕು? ನನಗೂ ಗೊತ್ತಿಲ್ಲ. ಲವ್ ಮಾಡ್ತಿರೋ ಗಂಡ ಹೆಂಡತಿಗಳೆಲ್ಲ ಬೈಕಲ್ಲಿ ಲಾಂಗ್ ಡ್ರೈವ್ ಹೋಗ್ತಾರಂತೆ. ಯಾವುದೋ ಬೆಟ್ಟದ ಮೇಲೆ ಹೋಗಿ ಐ ಲವ್ ಯು ಅಂತ ಕಿರ್ಚಿ ಖುಷಿ ಪಡ್ತಾರಂತೆ. ಇನ್ನೂ ಏನೇನೋ ಮಾಡ್ತಾರಂತಪ್ಪ. ನಮಗೂ ಇಂಥ ಸ್ಪೆಷಲ್ ಮೆಮೊರೀಸ್ ಬೇಡವಾಗಿತ್ತಾ? ಅಯ್ಯೋ ಸಾರಿ ವಿಜಿ, ಸಾರಿ. ಹಾಗಾದ್ರೆ ತಾವಿನ್ನು ನಮ್ ಜೊತೆ ಬನ್ನಿ. ಎಲ್ಲಿಗೆ? ಮನ್ಸು ಹಸನಾಗತ್ತೆ, ನೆನಪು ಹಸಿರಾಗತ್ತೆ, ನಿನಗೆ ಎಲ್ಲ ಗೊತ್ತಾಗತ್ತೆ. ಬಾ ವಿಜಿ. ಪರವಾಗಿಲ್ಲ, ನಾನು ಬಿಟ್ಟು ಬಾಣ ಸರಿಯಾಗಿ ಕೆಲಸ ಮಾಡ್ತಿದೆ. ನಾನು ಹುಟ್ಟು ಹಾಕಿದ ಹುಳ ಸರಿಯಾದ ಕಡೆನೇ ಕಚ್ಚಿದೆ. ನಂಬಿಕೆ ಅನ್ನೋ ಹೆಮ್ಮರನ ಕೆಡವೋಕೆ ಅನುಮಾನ ಅನ್ನೋ ಚಿಕ್ಕ ಕೊಡ್ಲಿ ಪೆಟ್ಟು ಸಾಕಾಯ್ತು. ಗೀತಾ, ನೀನೀಗ ನನ್ನ ಗಂಡನ ಕಣ್ಣೆದ್ರು ಬರಬೇಕು ಕಣೆ. ಆಗ ಶುರುವಾಗುತ್ತೆ ಮಜಾ. ಎಲ್ಲಿದೀಯ ನೀನು? ಎಲ್ಲಿದೀಯಾ?
ಏನು ಇಬ್ರು ಗಿಡ ನಡ್ತಿದ್ದೀರಲ್ಲ, ಇವತ್ತೇನ್ ಪರಿಸರ ದಿನಾಚರಣೆನಾ? ಏನೇ ಶರಣ್ಯ ಹಾಗೆ ಹೇಳ್ತಿದ್ಯಾ? ಗಿಡ ನೆಡೋದಕ್ಕೆ ಆ ಒಂದಿನನೇ ಆಗ್ಬೇಕಾ? ನೋಡ್ರೆ, ನಾನು ವಿಜಿ ಸುಮ್ನೆ ಕಾರಣ ಇಲ್ದೆ ಜಗಳ ಆಡ್ಕೊಂಡು ಕಾಲ ಕಳೆದಿದ್ದೀವಿ. ಆದ್ರೆ ನೆರಳು ಕೊಡೋ ಈ ಗಿಡ ನೆಟ್ರೆ ಎಲ್ರಿಗೂ ಉಪಯೋಗ ಆಗತ್ತೆ. ನಮ್ ಪ್ರೀತಿ ಉಸಿರಾಡೋವರೆಗೂ ಈ ದಿನ ನಮಗ್ ಹಸಿರಾಗೇ ಇರುತ್ತೆ. ನೋಡ್ರೋ, ಈ ಗಿಡಗಳು ವಿಜಯ್ ಗೀತಾ ಇದ್ದಾಗೆ. ಒಂದೊಂದು ಎಲೆ ಚಿಗುರುವಾಗ್ಲೂ ಸ್ಪರ್ಧೆ, ಘರ್ಷಣೆ ಎಲ್ಲ ಇರುತ್ತೆ. ಆದ್ರೆ ಚಿಗುರ್ತಾ ಅವುಗಳಿಗೆ ಗೊತ್ತಿಲ್ಲದೆ ಆಸರೆಯಾಗಿ ಹೊಂದ್ಕೊಂಡು ಮರವಾಗತ್ತೆ. ಇಷ್ಟು ದಿನ ಅರ್ಥ ಇಲ್ದಿರೋ ಜಗಳ ಆಡಿದ್ದಾಯ್ತು. ಇನ್ನಾದ್ರೂ ಅರ್ಥಪೂರ್ಣವಾದ ಕೆಲಸ ಮಾಡೋಣ ಅಂತ ಗೀತಾ ಅಂದ್ಲು. ಅದಕ್ಕೆ ಗಿಡ ನೆಟ್ವಿ. ಹಾ, ವಿಜಯ್ ಹೇಳಿದ್ ಸತ್ಯ. ಅದು ವಿಜಯ್, ಇದು ಗೀತಾ. ನಾವು ಕಾಲೇಜಿಂದ ಹೋದ್ಮೇಲೂ ನಮ್ ಪ್ರೀತಿಯ ಪ್ರತೀಕವಾಗಿ ಈ ಗಿಡನೂ ಇಲ್ಲೇ ಬೆಳೆದಿರುತ್ತೆ. ಮದುವೆ ಅನ್ನೋ ನೀರೇರಿದ್ದಾರೆ.